ಸೋಮವಾರ. ಅದೇ ಥರ ಮುಂದಿನ ವಾರ ಶೇರ್ ಇದಾಗುತ್ತೆ. ಇದು IPO ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬಯೋ ಸೈನ್ಸಲ್ಲಿ IPO ಪ್ರೈಸ್ 570 ಇದೆ, GMP 110 ರೂಪಾಯಿ, ಅಂದರೆ 110 ರೂಪಾಯಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪಾರ್ಕ್ ಕುಟುಂಬ. ಇವತ್ತು ನಾವು IPO ಬಗ್ಗೆ ಮಾತಾಡುವ. ಇವಾಗ ಯಾವ IPO ನಾವು ಅಪ್ಲೈ ಮಾಡ್ಬೋದು ಅಂತ ನೋಡುವ. ಓಕೆ, ಈಗ ಇವತ್ತೊಂದು IPO ಇದೆ, ಆರ್ತೆಮ್ ಬಯೋಸೈನ್ಸಸ್ ಅಂತ. ಅದು ನೀವು ಮೈನ್ ಬೋರ್ಡಲ್ಲಿ ನೋಡ್ತಾ ಇದ್ರೆ ಆ IPO ಬೆಸ್ಟ್. ಯಾಕೆಂದರೆ GMP ಎಲ್ಲ ಚೆನ್ನಾಗಿದೆ. ಸ್ವಲ್ಪ 15,000 ರೂಪಾಯಿ ಒಳಗಡೆ ಬಜೆಟ್ ಇರುವವರಿಗೆ ಅಪ್ಲೈ ಮಾಡೋಕ್ಕೆ ಅದೊಂದು ಒಳ್ಳೆಯ IPO. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಲಿಸ್ಟಿಂಗ್ ಡೇಟ್? ಆ್ಯಕ್ಚುಲಿ ಆಲ್ರೆಡಿ ಅದು ಸ್ಟಾರ್ಟ್ ಆಗಿದೆ, ಅಂದರೆ ಜುಲೈ 14, ಇವತ್ತು ಸ್ಟಾರ್ಟ್ ಆಗಿದೆ. ಜುಲೈ 16 ತನಕ ಟೈಮ್ ಇದೆ. ಅದು ಲಿಸ್ಟಿಂಗ್ ಆಗೋದು ಒಂದು ನಿಮಿಷ. ಇದು ಅಲಾಟ್ಮೆಂಟ್ 17ಗೆ ಆಗುತ್ತೆ ಮೋಸ್ಟ್ಲಿ, ಅಂದರೆ ಟೆಂಟೇಟಿವ್. ಆಮೇಲೆ ಡಿಮ್ಯಾಟ್ ಇವರ ಪ್ರಕಾರ, ಡಿಮ್ಯಾಟ್ ಕರ್ನಾಟಕ ಬೆಸ್ಟ್ ಪ್ರಕಾರ ಜುಲೈ 18ರಂದು ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. ಮತ್ತೆ ಲಿಸ್ಟಿಂಗ್ ಡೇಟ್ ಜುಲೈ 21, ಮುಂದಿನ ಸೋಮವಾರ ಲಿಸ್ಟ್ ಆಗುತ್ತೆ. ಈಗ ನಿನ್ನೆ ನಿಮಗೆ ಆಯ್ತಲ್ಲ, ಮೊನ್ನೆ ಸೋಮವಾರ. ಅದೇ ಥರ ಮುಂದಿನ ವಾರ ಶೇರ್ ಇದಾಗುತ್ತೆ. ಇದು IPO ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬಯೋ ಸೈನ್ಸಸ್, ಇದು ಬಯೋ ಸೈನ್ಸಸ್, ಇದ್ರ ಬಗ್ಗೆ ಕರ್ನಾಟಕ ಬೆಸ್ಟಲ್ಲಿ ನೋಡುವ ಸ್ವಲ್ಪ ಮಾಹಿತಿ. ಇದು CRDMO ಅಂದರೆ, ಇದು CRDMO ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. CRDMO ರಿಲೇಟೆಡ್ ಬಯೋ ಸೈನ್ಸಸ್ ಒಂದು ಇದು ಚೆನ್ನಾಗಿದೆ ಅನಿಸುತ್ತೆ. ಮತ್ತು ಯಾರು ಎಷ್ಟು ಅಪ್ಲೈ ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೂ ನಾನು ಹೇಳ್ತೀನಿ. ಈಗ ಒಂದು ಲಾಟ್ ಅಂದರೆ 26 ಶೇರ್ ಇರುತ್ತೆ. 26 ಶೇರಿಗೆ 14,820 ರೂಪಾಯಿ ನಿಮ್ಮಲ್ಲಿ ಬೇಕು ಮಾಡಬೇಕಾದ್ರೆ. ಆಲ್ರೆಡಿ ಇವತ್ತಿನ ಲೆಕ್ಕಾಚಾರ ನೋಡಿದರೆ ಅಂದರೆ 100% ಎಲ್ಲ ಬುಕ್ ಆಗಿಲ್ಲ, 72% ಬುಕ್ ಆಗಿದೆ. ಅಂದರೆ ಒಂದು ಶೇರಿಗೆ ಒಬ್ಬ ಆಗಿಲ್ಲ, 72 ಪಾಯಿಂಟ್ ಆಗಿದೆ. ಇದು ನಾಳೆ ಆಗುವಾಗ ಏನಾಗುತ್ತೆ ಅಂದರೆ 100% ಆಗುತ್ತೆ. 10 ಪಟ್ಟು, 5 ಪಟ್ಟು, 4 ಪಟ್ಟು, ಈ ಥರ ಒಂದು IPOಗೆ ಅಷ್ಟು ಜನ ಆಗ್ತಾರೆ. ಇದು 14,000 ರೂಪಾಯಿ ಅಂತೆಲ್ಲ. ಆಮೇಲೆ ರಿಟೇಲಲ್ಲಿ ಮ್ಯಾಕ್ಸಿಮಮ್ ಅಂದರೆ 13 ಲಾಟ್ ತಗೋಬಹುದು. 13 ಲಾಟ್ ಅಂದರೆ 338 ಶೇರ್ಗಳಿರ್ತವೆ. 1,92,000 ರೂಪಾಯಿ ಇದ್ದರೆ, 92,660 ರೂಪಾಯಿ ಇದ್ದರೆ ನೀವು ರಿಟೇಲ್ ಮ್ಯಾಕ್ಸಿಮಮ್ ಹಾಕ್ಬೋದು. ಆ್ಯಕ್ಚುಲಿ ಮಿನಿಮಮ್ ಸಾಕು ಅನಿಸುತ್ತೆ, ಯಾಕಂದರೆ ಒಂದು ಲಾಟ್ ಹಾಕಿದರೆ ಸಾಕು. ಆಲ್ರೆಡಿ ನಿಯರ್ ಬೈ ಒಂದು ಟೈಮ್ಸ್ ಆಗ್ತಾ ಬಂದಿದೆ ಎಲ್ರಿಗೂ, ಅಂದರೆ ಎಷ್ಟಿದ್ರು ಜಾಸ್ತಿ ಸಿಗೋಲ್ಲ. ಆಮೇಲೆ SHNI ಅಂತಿರುತ್ತೆ, ಅದರಲ್ಲಿ ಅವರು 14 ಲಾಟಿಗೆ ಹಾಕ್ಬೋದು. ಅದಕ್ಕೆ 364 ಶೇರ್ ಇರುತ್ತೆ. 2.07 ಸಮಥಿಂಗ್ ಲ್ಯಾಕ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಆ ಥರ. ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 67 ಲಾಟ್ ಹಾಕ್ಬೋದು. 1,742 1,742 ಶೇರ್ಗಳಿರ್ತವೆ. 9.92 ಲ್ಯಾಕ್ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಓಕೆ, ಇದು ಇವಾಗ ಈ IPOದು GMP ಎಷ್ಟು? ಯಾಕೆಂದರೆ ನಾನು ನಿನ್ನೆ ಅಪ್ಲೈ ಮಾಡಿದ್ದು ಟ್ರಾವೆಲ್ ಫುಡ್, ಅದರಲ್ಲಿ 2% ಏನೋ GMP ಇತ್ತು. ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅದರಿಂದಾಗಿ GMP ಚೆನ್ನಾಗಿರೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು GMP ಇದೆ? ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತೀವಲ್ಲ, ಅದು ಈ IPO ಚೆನ್ನಾಗಿದೆ. ಈ ಕರ್ನಾಟಕ ಬೆಸ್ಟಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ GMP ಅನ್ನೋದು ಯಾವತ್ತೂ ಅಧಿಕೃತ ಅಲ್ಲ, ಆದರೆ ಒಂದಿಷ್ಟು ಫಾಲೋ ಆಗ್ತಾ ಇದೆ. ಈಗ ಜುಲೈ 14 ನೋಡುವ, ಜುಲೈ 14 ಕರ್ನಾಟಕ ಬೆಸ್ಟ್.com ಅಲ್ಲಿ IPO ಪ್ರೈಸ್ 570 ಇದೆ, GMP 110 ರೂಪಾಯಿ, ಅಂದರೆ 110 ರೂಪಾಯಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು 19.30%. ಈಗ ನಿನ್ನೆ ಏನಿತ್ತಂದ್ರೆ, ನಿನ್ನೆನೂ 100 ರೂಪಾಯಿ, ಇವತ್ತು 110 ಅಂದರೆ ನಿನ್ನೆ 100 ರೂಪಾಯಿ ಇತ್ತು, ಅಂದರೆ 17.54%. ಮೊನ್ನೆಯೂ 97 ರೂಪಾಯಿ ಇತ್ತು, 17.2%. 10ನೇ ತಾರೀಕಿಗೂ 570 ರೂಪಾಯಿಗೆ 107 ರೂಪಾಯಿ ಇತ್ತು, ಅಂದರೆ 18.77% ಇತ್ತು. ಇನ್ನೊಂದೆರಡು ದಿನನೂ GMP ಉತ್ತಮವಾಗಿರೋ ಸಾಧ್ಯತೆ ಇದೆ ಅಂದ್ಕೋತೀನಿ. ಆದರೆ GMP ಅನ್ನೋದು ನಾಡಿದ್ದು ಲಿಸ್ಟ್ ಆಗೋ ತನಕನೂ ಇರುತ್ತೆ. ಒಂದು ಆದರೂ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಒಂದು ಲೆವೆಲಲ್ಲಿ ಇರ್ಬೋದು, ಆ ಥರ. ಹಾಗಾಗಿ GMP ಅತ್ಯುತ್ತಮವಾಗಿದೆ. GMPಯನ್ನು ನೋಡ್ಕೊಂಡು ಯಾರಾದರೂ ಬೈ ಮಾಡ್ತಾರೆ ಅಂದರೆ ಇದನ್ನು ಬೈ ಮಾಡ್ಬೋದು. ಆದರೆ GMP ಅನ್ನೋದು ಫೈನಲ್ ಅಲ್ಲ, ಅದೊಂದು ಮಾನದಂಡ ಅಲ್ಲ ಅಂತ ತಲೆಯಲ್ಲಿ ಇಟ್ಕೋಬೇಕಷ್ಟೇ. ಈ IPOಗೆ ಅಪ್ಲೈ ಮಾಡ್ಬೋದಾ ಬೇಡವಾ? ಮೊದಲನೇದಾಗಿ ನಿಮ್ಮಲ್ಲಿ 15 ನಿನ್ನೆ ಹಾಕಿದ್ರಿ ಆಲ್ರೆಡಿ. ಇನ್ನೊಂದು 15,000 ರೂಪಾಯಿ ಇದ್ರೆ ಖಂಡಿತ ಆಗ್ತೀರಿ ಅಂದ್ಕೊಂಡಿದ್ದೀನಿ. ಬಟ್ ಸಿಗಲ್ಲ ಅಂದ್ರೆ ಅದು ಇವತ್ತಿನ ಪ್ರಕಾರ 1% ಆಗಿಲ್ಲ.
ನಾಳೆ ನಾಡಿದ್ದು ಆಗುವಾಗ ಅದೊಂದಿಷ್ಟು 4 ಪಟ್ಟು 5 ಪಟ್ಟು ಅಂತ ಹಾಗೆ ಆಗುತ್ತೆ. GMP ಉತ್ತಮವಾಗಿರೋ ಕಾರಣ ಈಗ ಇನ್ನೂ ಒಂದಿಷ್ಟು ನೋಡುಗರು ಅಪ್ಲೈ ಮಾಡ್ತಾರೆ. ಬಟ್ ಟೆಕ್ನಿಕಲಿ ಯಾವ ಥರ ಇದೆ ಅಂತ ಹೇಳಿದರೆ ತುಂಬ ಏನದು ತಜ್ಞರ ಎಲ್ಲ ಪ್ರಕಾರ ಅಪ್ಲೈ ಮಾಡ್ಬೋದು. ಕಂಪ್ನಿಯ ಇದೆಲ್ಲ ಅಸೆಟ್ಸು, ರೆವಿನ್ಯೂ, ಆಮೇಲೆ ಎಲ್ಲ ಹಿಸ್ಟ್ರಿಯನ್ನು ರಿಸರ್ಚ್ ಮಾಡಿ ತುಂಬ ಜನ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಯಾರೂ ನ್ಯೂಟ್ರಲ್ ಅಲ್ಲಿ ಇಲ್ಲ, ಎಲ್ಲ ಅಪ್ಲೈ ಮಾಡ್ಬೋದು. ಬ್ರೋಕರ್ಸ್ಗಳು ಅದೇ ಹೇಳಿದ್ದಾರೆ, ಮತ್ತು ಶೇರ್ ಮಾರ್ಕೆಟ್ ಕೆಲವು ತಜ್ಞರು ಇರ್ತಾರೆ, ಅವರು ಅದೇ ಹೇಳಿದ್ದಾರೆ. ಹಾಗಾಗಿ ಅಪ್ಲೈ ಮಾಡ್ಬೋದು. ಅಂದರೆ ಅಪ್ಲೈ ಮಾಡೋದಿದ್ರೆ ಅಪ್ಲೈ ಅಂತ ಬರೀತಾರೆ, MEY ಅಪ್ಲೈ. ಅಂದರೆ ಬಹುಶಃ ಅಪ್ಲೈ ಮಾಡ್ಬೋದು, ಸ್ವಲ್ಪ ರಿಸ್ಕ್ ಇದೆ ಅಂತ ಅರ್ಥ. ಬಟ್ ಇದಕ್ಕೆ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಸಾರಿ ಏನು ಕೊಡ್ತಾರೆ ಅಂದರೆ ಅವಾಯ್ಡ್ ಅಂತ ಕೊಡ್ತಾರೆ, ಅಂದರೆ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ತುಂಬ ಇದೆ, ಅವಾಯ್ಡ್ ಮಾಡಿ ಅಂತ. ಬಟ್ ಇದಕ್ಕೆ ಅಪ್ಲೈ ಅಂತ ತುಂಬ ಜನ ಹೇಳಿದ್ದಾರೆ. ನಾನು ಮ್ಯಾಕ್ಸಿಮಮ್ ನೋಡ್ದಂಗೆ ಚಿತ್ತೋರ್ಗರಲ್ಲೇ ಅಪ್ಲೈ ಅಂತ ಕೊಟ್ಟಿದ್ದಾರೆ, ಮತ್ತು ಎಕನಾಮಿಕ್ ಟೈಮ್ಸ್ ಇದರಲ್ಲೆಲ್ಲ ಅಪ್ಲೈ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ದಿ ಮಿಂಟಲ್ಲಿ, ಆಮೇಲೆ ಫಿನಾನ್ಸಿಯಲ್ ಇದರಲ್ಲೆಲ್ಲ ಎಕ್ಸ್ಪ್ರೆಸ್, ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲೂ ಆ ಥರ ಎಲ್ಲ ಅಪ್ಲೈ ಅಂತ ಹೇಳಿದ್ದಾರೆ. ಅಂದರೆ ಸಾಕಷ್ಟು ಜನ ಬ್ರೋಕರೇಜ್ ಸಂಸ್ಥೆಗಳು ಅದನ್ನು ಹೇಳಿವೆ. ಯಾರು ನ್ಯೂಟ್ರಲ್ ಅಂತ ಹೇಳಿಲ್ಲ, ಅಪ್ಲೈ ಅಂತ ಹೇಳಿಲ್ಲ, ಅಪ್ಲೈ ಅಂತ ಹೇಳಿದ್ದಾರೆ. ಸೊ ನೀವು ಧೈರ್ಯ ಮಾಡಿ ಅಪ್ಲೈ ಮಾಡ್ಬೋದು. ಜಾಸ್ತಿ ಪರ್ಸೆಂಟೇಜ್ ಬಂದರೆ ನೋಡುವ. ಥ್ಯಾಂಕ್ ಯು.